ಧನ್ಯವಾದಗಳು. ಮುಂದಿನ ಈ ಒಂದು ಕಾರ್ಯಕ್ರಮ ನಮ್ಮ ಸಂಘದ ಅಧ್ಯಕ್ಷರು ಎಲ್ಲ ಕಂಪನಿಯ ನಿರ್ದೇಶಕರಂತ ಬಲರಾಮ್ ಸಾಹೇಬರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತೇವೆ. ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್, ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್ ಏನೇ ಬರಲಿ, ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್. ಎಲ್ಲ ನಮ್ಮ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಕಲ್ಯಾಣ ಸಂಸ್ಥೆಯ ಪದಾಧಿಕಾರಿಗಳೇ, ಹಾಗೆ ಇವತ್ತಿನ ದಿವಸ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ನಿಮಗೆಲ್ಲರಿಗೂ. ಆತ್ಮೀಯ ನೌಕರ ಬಾಂಧವರೇ, ಇವತ್ತಿನ ದಿವಸ ಆಗಸ್ಟ್ 15 ಸ್ವತಂತ್ರಕ್ಕಾಗಿ ಬಹಳಷ್ಟು ಹೋರಾಟ ಮಾಡಿ ಇವತ್ತಿನ ದಿವಸ ಸ್ವತಂತ್ರನ ಕೊಡಿಸ್ಲಿಕ್ಕೆ ಬಹಳಷ್ಟು ಪಡತೊಟ್ಟಂತ ಸಂಗೊಳ್ಳಿ ರಾಯಣ್ಣವರ ಹುಟ್ಟುಹಬ್ಬ. ಸಂಗೊಳ್ಳಿ ರಾಯಣ್ಣವರ ಹುಟ್ಟುಹಬ್ಬದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ದಿವಸ ಸ್ವತಂತ್ರ ಬಂದು 80 ವರ್ಷ ಆಯಿತು. 80 ವರ್ಷದಲ್ಲಿ ಇವತ್ತು ಸಾಕಷ್ಟು ಪ್ರಗತಿಯನ್ನು ಈ ಒಂದು ನಮ್ಮ ದೇಶ, ನಮ್ಮ ರಾಜ್ಯ ಇವತ್ತು ಸಾಗಿದೆ. ಇವತ್ತು ಸ್ವತಂತ್ರ ಬರೋ ಪೂರ್ವದಲ್ಲಿ ಏನು ಬ್ರಿಟಿಷರು ಆಳ್ವಿಕೆ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟ, ಬಲಿದಾನ, ಶಾಂತಿಯುತ ಹೋರಾಟದ ಸಂಕೇತವಾಗಿ ಮಹಾತ್ಮ ಗಾಂಧೀಜಿಯವರು ತಗೊಂಡಂಥ ನಿರ್ಧಾರ ಇಡೀ ದೇಶಾದ್ಯಂತ ಈ ಒಂದು ಚಳುವಳಿಯಲ್ಲಿ ಉಪ್ಪಿನ ಸತ್ಯಾಗ್ರಹ, ಹಲವಾರು ಹೋರಾಟಗಳು, ಬಲಿದಾನಗಳು, ಸ್ವತಂತ್ರಕ್ಕಾಗಿ ಸಾಕಷ್ಟು ಮಹನೀಯರು ಇವತ್ತಿನ ದಿವಸ ಸ್ವತಂತ್ರ ಕೊಡಿಸಲು ನಮಗೆ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಸಾಕಷ್ಟು ಜನ ಮೃತಪಟ್ಟಿದ್ದಾರೆ. ಸಾಕಷ್ಟು ಜನ ಹೋರಾಟಗಾರರು ಜೈಲಿನ ವಾಸ ಪಡೆದಿದ್ದಾರೆ. ಸಾಕಷ್ಟು ಹೋರಾಟದಿಂದ ಇವತ್ತು ಈ ಒಂದು ಸ್ವಾತಂತ್ರ್ಯವನ್ನ ಕೊಡಿಸಂತ ಮಹನೀಯರು ನಾವೆಲ್ಲ ನೆನೆಸ್ಕೋಬೇಕು. ಸುಭಾಷ್ ಚಂದ್ರ ಬೋಸ್, ಸಂಗೊಳ್ಳಿ ರಾಯಣ್ಣ, ನಮ್ಮ ರಾಜ್ಯ ಅಂತ ಕಿತ್ತೂರು ರಾಣಿ ಚೆನ್ನಮ್ಮ, ಹಲವಾರು ಈ ಒಂದು ದೇಶಕ್ಕಾಗಿ ಇವತ್ತು ಪಣತೊಟ್ಟಿ ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ. ಸ್ವತಂತ್ರ ಬಂದಾದ ಮೇಲೆ ಸಾಕಷ್ಟು ಇವತ್ತಿನ ದಿವಸ ಆಗಿನ ಇದ್ದಂಥ ಪ್ರಧಾನಮಂತ್ರಿ ಆದಂಥ ನೆಹರು ಅವರು ಈ ದೇಶವನ್ನು ಮುನ್ನಡೆಸಲಿ ಕೈಗಾರಿಕೆ ಪ್ರದೇಶ, ಹಾಸ್ಪಿಟಲೈಸೇಷನ್ನು, ಸಾಕಷ್ಟು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ ಮುನ್ನಡೆಯನ್ನು ಸಾಧಿಸಿದ್ದೀವಿ. ಅದು ಎಲ್ಲದಕ್ಕಿಂತ ಮುಂಚೆ ಈ ಒಂದು ದೇಶ ಮುನ್ನಡೆಗೆ ಕಾರಣ ನಮ್ಮ ವಿದ್ಯುತ್ ಕ್ಷೇತ್ರ. ವಿದ್ಯುತ್ ಕ್ಷೇತ್ರ ಇಲ್ಲ ಅಂತಂದರೆ ಯಾವುದೇ ಒಂದು ಕ್ಷೇತ್ರವನ್ನು ಮುಂದುವರಿಕಾಗೋದಿಲ್ಲ. ಯಾವುದೇ ಒಂದು ಇಂಡಸ್ಟ್ರೀಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಸಣ್ಣ ಸಣ್ಣ ಕೈಗಾರಿಕೆಗಳು ಇರ್ಬೋದು, ಎಲ್ಲದಕ್ಕೂ ಬೇಕಾಗಿರೋದು ನಮ್ಮ ವಿದ್ಯುತ್ ಕ್ಷೇತ್ರ. ಈ ವಿದ್ಯುತ್ ಕ್ಷೇತ್ರನ ಸಹ ಬಹಳಷ್ಟು ಮುನ್ನಡೆಯನ್ನು ಸಾಧಿಸಿ ಸುಮಾರು 126 ವರ್ಷ ಈ ವಿದ್ಯುತ್ ಕ್ಷೇತ್ರವನ್ನು ಮುನ್ನಡೆಯಲ್ಲಿ ಮೊದಲೇ ಇಡೀ ಏಷ್ಯಾ ಖಂಡದಲ್ಲಿ ನಮ್ಮ ಒಂದು ಶಿಂಷಾದಲ್ಲಿ ಮೊದಲೇ ಜಲವಿದ್ಯುತ್ನ ಉತ್ಪಾದನೆ ಮಾಡುವಂಥ ಒಂದು ಕೀರ್ತಿ ನಮ್ಮ ರಾಜ್ಯಕ್ಕಿದೆ. ಈ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಅಭಿವೃದ್ಧಿ ಆಗಿದೆ. ಇವತ್ತೆಲ್ಲ ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಕೈಗಾರಿಕೆ ಪ್ರದೇಶ ಅಂತೂ ಬಹಳಷ್ಟು ಮುನ್ನಡೆಯಲ್ಲಿ ಸಾಧ್ಯದಲ್ಲಿ ಇವತ್ತು ಅಭಿವೃದ್ಧಿ ಆಗುವಂಥ ನಿಟ್ಟಿನಲ್ಲಿ ಮುಂದೆ ಸಾಧ್ಯತೆ. ಇವತ್ತು ನಮ್ಮ ಭಾರತ ದೇಶ ಇಡೀ ಪ್ರಪಂಚದಲ್ಲೇ ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಬಹಳಷ್ಟು ಮುನ್ನಡೆಯನ್ನು ಸಾಧಿಸಲಿ ನಮ್ಮ ಒಂದು ಭಾರತ ದೇಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ಸಹ ಇವತ್ತಿನ ಸಹ ಈಗಿರುವಂಥ ಜನ್ರೇಷನ್ನ ಮಕ್ಕಳು ಬಹಳಷ್ಟು ವಿದ್ಯಾವಂತರು. ಇವತ್ತಿನ ದಿವಸ ಹೈಯರ್ ಸ್ಟಡೀಸ್ಗೆ ಫಾರಿನಲ್ಲಿ ಹೋಗಿ ಅಲ್ಲೂ ಸಹ ಸೆಟ್ಲ್ ಆಗಿ, ಅಲ್ಲೂ ಸಹ ಒಂದು ಪ್ರಜೆ ಆಗಿ, ಅಲ್ಲೂ ಸಹ ಪ್ರಧಾನಮಂತ್ರಿಗಳು ಆಗಿದ್ದಾರೆ. ಲಂಡನ್ ಇರ್ಬೋದು, ಬೇರೆ ಬೇರೆ ದೇಶದಲ್ಲೂ ಸಹ ನಮ್ಮಲ್ಲಿರುವಂಥ ಪ್ರತಿನಿಧಿಗಳು, ಗವರ್ನರ್ಗಳು, ಸಾಕಷ್ಟು ಜನಪ್ರತಿನಿಧಿಗಳಾಗಿರುವಂಥ ಕೀರ್ತಿ ನಮ್ಮ ದೇಶಕ್ಕಿದೆ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಸ್ವಾತಂತ್ರ್ಯ ಕೊಡಿಸಂಥ ಎಲ್ಲ ಮಹನೀಯರಿಗೆ ನಾವು ಯಾವತ್ತೂ ಕೃತಜ್ಞತೆಯಾಗಿರಬೇಕು. ಸೇಫ್ ಆಗಿ ಇದ್ದೀವಿ. ಇವತ್ತಿನ ದಿವಸ ನಮ್ಮ ಒಂದು ದೇಶನ ಮುನ್ನಡೆಸಿ ಹೆಚ್ಚಿನ ರೀತಿಯಲ್ಲಿ ರಿಕ್ರೂಟ್ಮೆಂಟ್ ಮಾಡುವಂಥ ನಿಟ್ಟಿನಲ್ಲಿ ಅದಕ್ಕೆ ಒತ್ತು ಕೊಡುವಂಥ ನಿಟ್ಟಿನಲ್ಲಿ ಮಾಡಿದ್ದೀವಿ. ಈಗಾಗಲೇ ಒಂದು 3,000 ಜನ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಆಗಿದೆ. ಇನ್ನೊಂದು ಪೋಸ್ಟಿಂಗ್ಸ್ ಆಗಬೇಕಾಗಿದೆ, ಅಪಾಯಿಂಟ್ಮೆಂಟ್ ಆರ್ಡರ್ ಇಷ್ಟಬೇಕಾಗಿದೆ. ಬೆಸ್ಕಾಮ್ ಮತ್ತು ಹುಬ್ಬಳ್ಳಿ ಕಂಪನಿಲಿ ಎಲ್ಲ, ಗುಲ್ಬರ್ಗದಲ್ಲೆಲ್ಲ ಈಗ ಆಲ್ರೆಡಿ ರಿಕ್ರೂಟ್ಮೆಂಟ್ KPTCಯಲ್ಲಿ ಮತ್ತು ಚೆಸ್ಕಾಮಲ್ಲಿ ಆಗಿದೆ.
ಇವತ್ತು ದಿವಸ ಪಾರದರ್ಶಕವಾಗಿ ಇವತ್ತು ದಿವಸ ಸ್ಕಿಲ್ಡ್ ವರ್ಕರ್ಸ್ ಇವತ್ತು ದಿವಸ ರಿಕ್ರೂಟ್ಮೆಂಟ್ ನಮ್ಮ ಮ್ಯಾನೇಜ್ಮೆಂಟು, ನಮ್ಮ ಇಂಧನ ಸಚಿವರು, ಮುಖ್ಯಮಂತ್ರಿಯವರ ಮಾರ್ಗದರ್ಶನದಿಂದ ಇವತ್ತು ದಿವಸ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಈಗಾಗಲೇ 1200 ಜನನ ಹೊಸದಾಗಿ ಏನೊಂದು JNM JPM ತಗೊಳ್ಳುವಂತ ನಿಟ್ಟಿನಲ್ಲಿ ಕಾರ್ಯರೂಪಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಟ್ಟಿದೆ. ಮುಂದಿನ ದಿನದಲ್ಲೂ ಸಹ ಖಾಲಿ ಇರುವಂತಹ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡಬೇಕು ಅಂತ ನಮ್ಮ ಡಿಮ್ಯಾಂಡ್ ಇದೆ. ಈಗ ಆಲ್ರೆಡಿ ಬೋರ್ಡ್ ಮೀಟಿಂಗ್ ಪ್ರಸ್ತಾವನೆ ಆಗಿದೆ. ಮುಂದಿನ ದಿನಗಳಲ್ಲಿ ಸಹ ಈ ಒಂದು ರಿಕ್ರೂಟ್ಮೆಂಟ್ ನ ಹೆಚ್ಚಿನ ರೀತಿಯಲ್ಲಿ ಮಾಡುವಂತ ನಿಟ್ಟಿನಲ್ಲಿ ಅದ್ರ ಜೊತೆಗೆ ನಮ್ಮ ನೌಕರಿಗೆ ಬೇಕಾಗಿರುವಂತ ಭರ್ತಿ ಅವಕಾಶದಲ್ಲಿ ಇವತ್ತು CND ನೌಕರರ ಎಲ್ಲ ಸಂಪೂರ್ಣವಾದಂತ ಭರ್ತಿ ನಮ್ಮ ಒಂದು ಕಂಪ್ನಿನಲ್ಲೆಲ್ಲ ಆಗಿದೆ. ಎಲ್ಲಾ ಕಂಪ್ನಿಯಲ್ಲೂ ಸಹ ಇವತ್ತು ಪ್ರಮೋಷನ್ ಆಪರ್ಚುನಿಟಿ C ವರ್ಗದ ಮತ್ತೆ D ವರ್ಗದೆಲ್ಲೂ ಆಗಿದೆ. ಪೂರ್ಣ ಪ್ರಮಾಣವಾದಂತ ನೆನ್ನೆಲ್ಲೂ ಸಹ ಗುಲ್ಬರ್ಗಾ ಕಂಪನಿಯಲ್ಲೂ ಸಹ ಎಲ್ಲ ಮೇಂಟೆನೆನ್ಸ್ ನೌಕರ ಪ್ರಮೋಷನ್ ಕೂಡ ಎಲ್ಲ ಒಂದು ವಿತರಣೆ ಆಗಿದೆ. ಆದೇಶ ಹೊರಬಂದಿದೆ. ಮುಂದಿನ ದಿನದಲ್ಲೂ ಸಹ ನಮ್ಮ ಒಂದು ANP ಒಂದು ಪ್ರಮೋಷನ್ ಆಪರ್ಚುನಿಟಿ ನಮ್ಮ KPTC ಆಗಬೇಕಾಗಿದೆ. ಅಧ್ಯಕ್ಷರು ವಿಶೇಷವಾಗಿ ನೌಕರ ಸಂಘದಲ್ಲಿ ಬಹಳ ದಿನಗಳ ಹಿಂದಿನಿಂದ ಏನು ಸುಮಾರು 30 ವರ್ಷಗಳ ಹಿಂದೆ ವಿದ್ಯುತ್ ವಾರ್ತೆ ಅಂತಕ್ಕಂಥ ಪತ್ರಿಕೆ ಇತ್ತು. ಅದನ್ನು ಹೊರತುಪಡಿಸಿ ಕಳೆದ ಜನವರಿ ತಿಂಗಳಿಂದ ವಿದ್ಯುತ್ ವಾಣಿ ಅಂತಕ್ಕಂಥದ್ರ ಬಗ್ಗೆ ಮತ್ತು ಸಮಗ್ರವಾಗಿ ವಿದ್ಯುತ್ ಇಲಾಖೆ ನಡೀತಕ್ಕಂಥ ಎಲ್ಲ ವಿಷಯಗಳನ್ನ ತಿಳಿಸಬೇಕು ಅಂತೇಳಿ ಸಂಘದ ವತಿಯಿಂದ ಸಂಘವಾಣಿ ಎಂಬ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿದ್ವಿ. ಅದರ 2ನೇ ಸಂಚಿಕೆಯನ್ನು ಕೂಡ ಈ ದಿನ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ನಿಮ್ಮೆಲ್ಲರಿಗೂ ಕೂಡ ಅರ್ಪಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ತ್ರೈವಾರ್ಷಿಕ ಅಧಿವೇಶನದ ನಂತರ ನೌಕರರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಂಘದ ಎಲ್ಲ ಪದಾಧಿಕಾರಿಗಳು ಸಾಕಷ್ಟು ಶ್ರಮವಹಿಸಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಅದರಲ್ಲಿ ಪತ್ರಿಕೆಯನ್ನು ಹೊರತಂದು ನೀವೆಲ್ಲರೂ ಕೂಡ ಇದರಲ್ಲಿ ಭಾಗಿಗಳಾಗಬೇಕು. ನಿಮ್ಮೆಲ್ಲರ ಅಭಿಪ್ರಾಯ, ಅನಿಸಿಕೆ ಮತ್ತು ಯಾವುದೇ ವಿಶೇಷ ಲೇಖನಗಳು ಮತ್ತು ಸುರಕ್ಷತೆಯ ಬಗ್ಗೆ ಇದ್ರೆ ಈ ವಿಳಾಸಕ್ಕೆ, ಸಂಘದ ಕೇಂದ್ರ ಕಚೇರಿ ವಿಳಾಸಕ್ಕೆ ಕಳಿಸಿದ್ರೆ ಬರ್ತಕ್ಕಂಥ ಸಂಘವಾಣಿಯಲ್ಲಿ ಅದು ಮುದ್ರಣ ಆಗುತ್ತೆ, ಎಲ್ರಿಗೂ ಅನುಕೂಲ ಆಗುತ್ತೆ ಮತ್ತು ನಡೀತಕ್ಕಂಥ ಎಲ್ಲ ವಿಚಾರಗಳು ಕೂಡ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ನಮ್ಮ ಸದಸ್ಯರಿಗೆ ತಲುಪಲಿ ಅಂತಕ್ಕಂಥ ಸದುದ್ದೇಶದಿಂದ ಈ ಸಂಘವಾಣಿ ಪತ್ರಿಕೆಯನ್ನ ಈ ದಿನ ನಮ್ಮ ಅಧ್ಯಕ್ಷರು 2ನೇ ಸಂಚಿಕೆಯನ್ನ ಬಿಡುಗಡೆಗೊಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಸ್ವತಂತ್ರ ದಿನಾಚರಣೆ 80ನೇ ವರ್ಷದ ಅಂಗವಾಗಿ ನಮ್ಮ ಸಂಘದ ಕೇಂದ್ರ ಕಚೇರಿಯಲ್ಲಿ ಆಚರಣೆ ಮಾಡಿದ್ದೀವಿ. ಸಮಸ್ತ ಕರ್ನಾಟಕ ವ್ಯಾಪ್ತಿನಲ್ಲಿ ಇರುವಂತಹ ಸಮಸ್ತ ನೌಕರರು ಮತ್ತು ಎಲ್ಲ ಅಧಿಕಾರಿಗಳಿಗೆ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಶುಭಾಶಯ ನೀಡಕ್ಕೆ ಇಷ್ಟಪಡ್ತೀವಿ. ಎಲ್ಲ ನೌಕರರು ಒಳ್ಳೆಯದಾಗಲಿ, ಇಲಾಖೆಯನ್ನ ಉಳಿಸ್ಕೊಳ್ಳಕ್ಕೆ ಒಂದು ನಿಟ್ಟಿನಲ್ಲಿ ನಾವು ಪಣ ತೊಟ್ಕೊಳ್ಳೋಣ. ನಮಗೆಲ್ಲ ಇವತ್ತೆಲ್ಲ ಸಾಕಷ್ಟು ಸವಾಲುಗಳಿತ್ತು, ಆ ಸವಾಲನ್ನ ಎದುರಿಸಿದೀವಿ. ಟಾಟಾ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ಪ್ಯಾರಲ್ ಲೈಸೆನ್ಸ್ ತಗೊಬೇಕು ಅಂತ ಇದನ್ನ ರಾಜ್ಯ ಸರ್ಕಾರ ಇವತ್ತು ದಿವಸ ಅಡಿನಲ್ಲೇ ಇರಬೇಕು, ರಾಜ್ಯ ಸರ್ಕಾರ ಅಡಿನಲ್ಲೇ ಇರಬೇಕು ಅಂತ ನಿರ್ದೇಶನ ಮೇರೆಗೆ ಇವತ್ತು ದಿವಸ ಟಾಟಾ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ಕಂಪನಿಯವರು ಇವತ್ತು ವಾಪಸ್ ಪಡ್ಕೊಂಡಿದ್ದಾರೆ. ಹಾಗೆ ಇವತ್ತು ಸಮಸ್ತ ನೌಕರರಿಗೆ ಬಹಳಷ್ಟು ಬೇಡಿಕೆಗಳನ್ನ ಈಡೇರಿಸೋ ನಿಟ್ಟಿನಲ್ಲಿ ಸಂಘ ಬದ್ಧವಾಗಿದೆ. ಈಗಾಗಲೇ ಸ್ವೀಪರ್ಸ್ ಕಳೆದ ವಜ್ರ ಮಹೋತ್ಸವ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದು 536 ಜನ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ. ಈಗಾಗಲೇ ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಆಗಿ ಈಗ ಎನರ್ಜಿ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದಾರೆ. ಎನರ್ಜಿ ಡಿಪಾರ್ಟ್ಮೆಂಟ್ ಕೆಲವೊಂದು ಮಾರ್ಗಸೂಚನೆ ಬೇಕು ಅಂತ ಅಂದ್ಬಿಟ್ಟು ಅವರು ಕೆಲವೊಂದು ಪಾಯಿಂಟ್ಸ್ ಬೇಕು ಅಂತ ಕಳಿಸಿದ್ದಾರೆ. ಅದನ್ನು ಸಹ ನಿನ್ನೆ ಅಪ್ರೂವಲ್ ಆಗಿ ಈಗ ಎನರ್ಜಿ ಡಿಪಾರ್ಟ್ಮೆಂಟ್ ಹೋಗಿ ಸರ್ಕಾರಕ್ಕೆ ಹೋಗುತ್ತೆ. ಅತಿ ಶೀಘ್ರದಲ್ಲಿ ಸ್ವೀಪರ್ಸ್ ಸಹ ಪರ್ಮಿಟ್ ಮಾಡುವಂತ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಹೋಗುತ್ತೆ. ಅದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಂಧನ ಸಚಿವರ ಮಾರ್ಗದರ್ಶನದಿಂದ ಆಗಬೇಕಾಗಿದೆ.
ಹಲವಾರು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರೂ ನಮ್ಗೆ ಒಳ್ಳೇದಾಗ್ಲಿ, ಗ್ರಾಹಕರ ಉತ್ತಮವಾದಂತಹ ಸೇವೆ ಮಾಡೋಣ, ಎಲ್ಲಾ ಒಂದು ರೈತರ ಅಭ್ಯರ್ಥಿಗಳು ಸಹ ಒಳ್ಳೆ ಸರ್ವಿಸಸ್ ಕೊಡೋಣ. ರೈತರು ಸಹ ನಮಗೆ ಉತ್ತಮವಾದಂತಹ ಬೆಂಬಲ ನೀಡಿದ್ರು. ಹಾಗೆ ನಮ್ಮ ನೌಕರರು ಮತ್ತು ಅಧಿಕಾರ ವರ್ಗರು, ಸಂಘ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಸಹ ನಮಗೆ ಒಂದು ಒಗ್ಗಟ್ಟಿನಿಂದ ನಾವು ಇವತ್ತಿನ ದಿವಸ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಮುಂದಿನ ಸಹ ಎಲ್ಲಾ ಸವಾಲುಗಳನ್ನು ಎದುರಿಸೋದ ನಿಟ್ಟಿನಲ್ಲಿ ನಾವು ಒಗ್ಗಟ್ಟಿನಿಂದ ಆ ಸವಾಲು ಎದುರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡುತ್ತಾ, ಎಲ್ರಿಗೂ ಶುಭ ಆಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಜವಾನ್, ಜೈ ಕಿಸಾನ್, ಜೈ ಪವರ್ ಬ್ಯಾಂಕ್.